ಹಲೋ ಫ್ರೆಂಡ್ಸ್, ನಾವು ಇವತ್ತು ಬೆಳಗ್ಗೆ ನಾನು, ಹೇಮಂತ್ ಸರ್, ರವಿ ಸರ್ 3 ಜನ ಸೇರಿ ಯಲ್ಲಾಪುರ್ಗೆ ಬಂದಿದ್ದೀವಿ. ನಮ್ಮ ಓಂ ಶಾಂತಿ ತಪೋವನಕ್ಕೆ ಬಂದಿದ್ದೀವಿ ಯಲ್ಲಾಪುರ್. ಇಲ್ಲಿ ನಮ್ಮ ಚಿಕ್ಕಪ್ಪ ಅವರು ಇರ್ತಾರೆ. ಸೊ ಅವ್ರಿಗೆ ನಾವು ಇವತ್ತು ಮಾರ್ನಿಂಗು BCM ಮತ್ತು ಸಪ್ಲಿಮೆಂಟ್ಸ್ ಡೆಲಿವರಿ ಕೊಡೋಕ್ಕೆ ಬಂದಿದ್ವಿ. ಅವ್ರಿಗೆ ಹೇಗೆ ಯೂಸ್ ಮಾಡಬೇಕು, ಯಾವ ಥರ ಸಪ್ಲಿಮೆಂಟ್ ತೊಗೋಬೇಕು ಅಂತ ರವಿ ಸರ್, ಹೇಮಂತ್ ಸರ್ ಎಲ್ಲ ಭಾಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಡೈಲಿ BCM ಒಂದು 15 ನಿಮಿಷ ಉಪಯೋಗಿಸಿ ಆಸ್ಪತ್ರೆಯಿಂದ ದೂರ ಇರಿ. ಯಾಕಂದರೆ ಇವತ್ತು ಎಲ್ಲ ಕಾಯಿಲೆಗಳು ಬರ್ತಾ ಇರೋದು ಸರಿಯಾಗಿ ರಕ್ತ ಸಂಚಾರ ಆಗದೆ ಇರೋದಕ್ಕೆ. ಯಾಕಂದರೆ ಇವತ್ತು ಫಿಸಿಕಲ್ ಆ್ಯಕ್ಟಿವಿಟಿ ತುಂಬ ಕಡಿಮೆ ಆಗಿದೆ ಲೀಡರ್ಸ್. ಹಾಗಾಗಿ ಆಸ್ಪತ್ರೆಯಿಂದ ಮಾತ್ರೆಗಳಿಂದ ದೂರ ಇರಬೇಕು. ನ್ಯಾಚುರಲಿ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬೇಕು. ನೋಡಿ, ಇಲ್ಲಿ ನೋಡ್ಬೋದು ನೀವು, ಎಷ್ಟು ಸುಂದರವಾದ ವಾತಾವರಣ ಇದೆ. ಇಷ್ಟು ಸುಂದರವಾದ ವಾತಾವರಣದಲ್ಲಿ ಇದ್ದರೂ ಇವತ್ತು ಆರೋಗ್ಯ ಸಮಸ್ಯೆ ಬರ್ತಾ ಇದೆ ಅಂದರೆ ಅದಕ್ಕೆ ಮೂಲ ಕಾರಣ ನಾವು ಸೇವಿಸ್ತಾ ಇರುವಂಥ ಆಹಾರ ಮತ್ತು ನೀರು ಎಲ್ಲವೂ ಕಲುಷಿತವಾಗಿದೆ. ಔಷಧಿ ಹಾಕದೆ ಏನೂ ಬೆಳೆನ ಬೆಳೀತಾ ಇಲ್ಲ. ಅದರಿಂದ ಏನಿದೆ ನೋಡಿ, ನಮ್ಮ ಅಂಗಾಂಗಗಳಿಗೆ ಸಿಗಬೇಕಾದಂಥ ಆಕ್ಸಿಜನ್ನು, ನ್ಯೂಟ್ರಿಷನ್ನು ಸಿಗ್ತಾ ಇಲ್ಲ. ಯಾಕಂದರೆ ಅದನ್ನೆರಡನ್ನೂ ಕೊಡೋದು ನಮ್ಮ ಬ್ಲಡ್. ಆ ಬ್ಲಡ್ ಸರಿಯಾಗಿ ಸರ್ಕ್ಯುಲೇಷನ್ ಆಗೋದಕ್ಕೆ ತೊಂದರೆ ಆಗ್ತಾ ಇರೋದು. ಅದಕ್ಕೆ ಹೇಳೋದು, BCM ಮಷಿನ್ ದಿನಾಲು ತಪ್ಪದೆ 15 ನಿಮಿಷ ಉಪಯೋಗಿಸಿ. ಓಕೆ, ಒಂದು ಮಷಿನ್ ಮನೇಲಿತ್ತು ಅಂದರೆ ಇದು ಒಂದು ಮಿನಿ ಹಾಸ್ಪಿಟಲ್ ಥರ. ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಚಿಕಿತ್ಸೆಗಿಂತ ತಡೆಗಟ್ಟುವಿಕೆ ಮುಖ್ಯ. ಸೊ ಇಮ್ಮಿಡಿಯೇಟ್ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡಬೇಡಿ. ಯಾಕಂದರೆ 72,000 ನರನಾಡಿಗಳು, ಅದರಲ್ಲೂ ಸೂಕ್ಷ್ಮ ನರನಾಡಿಗಳು, ಮೈಕ್ರೋ ಸರ್ಕ್ಯುಲೇಷನ್. ಸೊ ಹಾಗಾಗಿ ಯಾರೆಲ್ಲ ತಗೊಂಡಿದ್ದೀರಾ ತಪ್ಪದೆ ದಿನಾಲು ಉಪಯೋಗಿಸಿ. ಅದು ನಿಮಗೆ ರಿಸಲ್ಟ್ ಕೊಟ್ಟೇ ಕೊಡುತ್ತೆ. ಸುಮ್ಮನೆ ಹಾಗೆ ಇಡಬೇಡಿ. ಯಾವುದಕ್ಕೂ ಏನಿದೆ ನೋಡಿ, ಇಮ್ಮಿಡಿಯೇಟ್ ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡಬಾರ್ದು. ಸೊ ರೂಟ್ ಕಾಸಿಂದ ಕ್ಲಿಯರ್ ಮಾಡ್ತಾ ಬರಬೇಕು. ಆದ್ದರಿಂದ ದಿನಾಲು ತಪ್ಪದೆ ಉಪಯೋಗಿಸಿ, ಆರೋಗ್ಯವಂತಾಗಿರಿ. ಬೆಟರ್ ಟಿಯಾನ್ಸ್, ಬೆಟರ್ ಲೈಫ್. ಥ್ಯಾಂಕ್ ಯು. ಇಂಪ್ರಾಪರ್ ಬ್ಲಡ್ ಸರ್ಕ್ಯುಲೇಷನಿಂದ ಭಾಳಷ್ಟು ಸಮಸ್ಯೆಗಳು, ಅನಾನುಕೂಲತೆಗಳು, ತೊಂದರೆಗಳು ಬರ್ತಾ ಇದೆ ಫ್ರೆಂಡ್ಸ್. ಸೊ ಮೇನ್ ನಮ್ಮ ಉದ್ದೇಶ ಏನಂದರೆ ರಕ್ತ ಸಂಚಾರ. ಈಗ ನಾವು ಯಾವುದೇ ಹಾಸ್ಪಿಟಲ್ ತೊಂದರೆ ಅಂದ ತಕ್ಷಣ, ಹಾಸ್ಪಿಟ್ಲಿಗೆ ಹೋದ ತಕ್ಷಣ ಏನು ಮಾಡ್ತಾರೆ ಡಾಕ್ಟರ್ಸು, ಮೊದಲು ಬ್ಲಡ್ ಟೆಸ್ಟ್ ಬರೀತಾರೆ. HP, TC, DC, ESR, RBS ಈ ಥರ ಬ್ಲಡ್ ಟೆಸ್ಟ್ ಏನು ಬರೀತಾರಲ್ಲ, ಅದರಲ್ಲೇ ಗೊತ್ತಾಗುತ್ತೆ ನಮ್ದು ಯಾವ ಥರ ಸಮಸ್ಯೆ ಇದೆ ಅಂತ. ಸೊ ನಾವೇನು ಮಾಡ್ತಾ ಇದ್ದೀವಿ, ಮೂಲ ಹುಡ್ಕೊಂಡೋಗಿ ರಕ್ತವನ್ನು ಚೆನ್ನಾಗಿ ಶುದ್ಧೀಕರಣ ಆಗೋದ್ರ ಜೊತೆಗೆ ಸಂಪೂರ್ಣ ರಕ್ತ ಸಂಚಾರ ಆಗಬೇಕು ಸ್ನೇಹಿತರೆ. ಯಾವಾಗ ರಕ್ತ ಸಂಚಾರ ಸರಿಯಾಗಿ ಆಗುತ್ತೆ, ಸಂಪೂರ್ಣವಾದಂತಹ ರಕ್ತ ಸಂಚಾರ ದೇಹ ತುಂಬ ಆದಾಗ 72,000 ನರನಾಡಿಗಳು ಆ್ಯಕ್ಟಿವ್ ಆಗಿ ಸಂಪೂರ್ಣ ರಕ್ತ ಸಂಚಾರ ಆಗಿ ದೇಹದ ಎಲ್ಲ ಆರ್ಗನ್ಸು ಸರಿಯಾಗಿ ಕೆಲಸ ಮಾಡ್ತವೆ. ಯಾಕೆ ಕೆಲಸ ಮಾಡ್ತವೆ ಅಂದರೆ ಅದಕ್ಕೆ ನ್ಯೂಟ್ರಿಷನ್ ಮತ್ತು ಆಕ್ಸಿಜನ್ ಸಿಗುತ್ತೆ. ಅದಕ್ಕೆ ನಾನು ಹೇಳೋದು ಸ್ನೇಹಿತರೆ, ದಯವಿಟ್ಟು ನಮ್ಮ BCM ಮಷೀನನ್ನು 2 ಸರಿ ಬೆಳಗ್ಗೆ ಸಾಯಂಕಾಲ ಖಾಲಿ ಹೊಟ್ಟೆಯಲ್ಲಿ ಬಳಸ್ರಿ. ಆರೋಗ್ಯವಾಗಿರಿ. ಆರೋಗ್ಯನೇ ಭಾಗ್ಯ. ಯಾವ ಸಂಪತ್ತೂ ಇಲ್ಲ. ಕಾರು, ಬಂಗ್ಲೆ, ಆಸ್ತಿ ಯಾವುದೂ ನಮ್ಮ ಜೊತೆ ಬರಲ್ಲ. ಆದರೆ ಆರೋಗ್ಯನೇ ಚೆನ್ನಾಗಿದ್ದರೆ ನಾವೆಲ್ಲ ಸಂಪತ್ತನ್ನು ಅನುಭವಿಸ್ಬೋದು ಅಂತ ಹೇಳ್ತಾ, ಥ್ಯಾಂಕ್ ಯು. ಬೆಟರ್ ಟಿಯಾನ್ಸ್, ಬೆಟರ್ ಲೈಫ್.